ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ದೇವರ ಹೆಸರಿನಲ್ಲಿ ವೃದ್ಧ ದಂಪತಿಗೆ ವಂಚನೆ. 18 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 2.19 ಕೋಟಿ ರು ವಂಚಿಸಿರುವ ಘಟನೆ ಮೈಸೂರಿನಲ್ಲಿ ಜಿಎಸ್ ಲೇಔಟ್ ನಿವಾಸಿ ಅರುಣ್ ಕುಮಾರ್ ದಂಪತಿಗಳು ದಕ್ಷಿಣ ಕನ್ನಡದ ಸಂದೇಶ್ ಮತ್ತು ರೂಪಶ್ರೀ ಕುಮಾರ್ ದಂಪತಿಗಳ ವಿರುದ್ಧ ದೂರು ನೀಡಿದ್ದಾರೆ. ಹೇಗೆಲ್ಲ ವಂಚನೆ ಮಾಡಿದ್ದಾರೆ, ಹಾಗೆ ಯಾರೆಲ್ಲ ಈ ಥರ ಆಟಾಟೋಪಗಳನ್ನು ಆಡಿಕೊಂಡು ಹಣ ಮಾಡ್ತಾ ಇದ್ದಾರೆ, ಅದು ಎಷ್ಟು ಮಾತ್ರ ಸರಿ, ಹೇಗೆಲ್ಲ ಮಕ್ಮಲ್ ಟೋಪಿ ಹಾಕ್ತಾರೆ, ಸ್ವಲ್ಪ ಯಾಮಾರಿದ್ರು ದೇವರೇ ಗತಿ ಅಂತ ಇಂಥವ್ರನ್ನ ನಂಬಿದ್ರೆ ಅಧೋಗತಿ ಆಗಿಬಿಡುತ್ತೆ. ಅದನ್ನೆಲ್ಲ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ಸತ್ಯ ಹೇಳ್ತೀನಿ, ಕೆಲವು ಪರಿವರ್ತನೆ ಮಾಡೋ ಪ್ರಯತ್ನ ಮಾಡ್ತೀನಿ. ಅಲ್ಲ ರೀ, ಸತ್ಯ ಹೇಳೋದೇ ತಪ್ಪ. ಅವ್ರ ಮೈ ಮೇಲೆ ಅದ್ಯಾರೋ ಅಪ್ಪಾಜಿ ಬಂದ್ರಂತೆ, ನೀನು ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳಿದ್ರಂತೆ. ಅದನ್ನು ನಂಬಿ ಪಾಪ ಆ ವೃದ್ಧ ದಂಪತಿಗಳು ಕೋಟಿಗಟ್ಟಲೆ ಹಣ ಚಿನ್ನ ಎಲ್ಲ ಕಳೆದುಕೊಂಡು ನಿರಾಸೆಗೊಳಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸನಾತನ ಸಂಸ್ಕೃತಿಯಿಂದ ಬಂದ ಮಠ ಮಂದಿರಗಳನ್ನು ಭೇಟಿ ಮಾಡಿ ಅವರು ಹೇಳೋ ಆಚಾರ ವಿಚಾರಗಳನ್ನು ಆಧ್ಯಾತ್ಮದ ಸಂಕಲ್ಪದಲ್ಲಿ ಮಾಡಿ ನಿಜವಾಗಿಯೂ ನಿಮಗೆ ಭಗವಂತ ಕೈ ಹಿಡಿತಾನೆ. ನಾನು ದೇವರು, ದೈವ, ಗುರು, ಅವಧೂತ, ಸನ್ಯಾಸಿ ಇದ್ಯಾವುದನ್ನು ದ್ವೇಷಿಸೋದಿಲ್ಲ. ಆದರೆ ಸುಮ್ಮನೆ ಬುಡ್ಬುಡ್ಕೆ ಬಿಟ್ಕೊಂಡು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಡಿ ಅಂತ ನಿಮ್ಗೆ ಹೇಳ್ತೀನಿ ಅಷ್ಟೇ. ಆಲೋಚನೆ ಮಾಡಿ. ಸರ್ವ ಸಂಘ ಪರಿತ್ಯಾಗಿಗಳಾಗಿ ದೇಶದ ಲೋಕದ ಹಿತಕ್ಕಾಗಿ ಅವರು ಹೇಳೋ ಮಾತುಗಳು, ಅವರ ನಡವಳಿಕೆಗಳು, ಅವರ ಆಶೀರ್ವಚನ ಇದನ್ನು ನಮ್ಮನ್ನು ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗುತ್ತೆ ಅಲ್ವಾ. ಸ್ನೇಹಿತರೆ, ಇದ್ರ ನಡುವೆ ಈ ಡೋಂಗಿ ಅವಧೂತರು, ಪುಡಂಗಿ ಜ್ಯೋತಿಷಿಗಳು, ಕಳ್ಳ ಸನ್ಯಾಸಿಗಳು, ಮುತ್ಯಾಗಳು, ವಾಸ್ತುಶಾಸ್ತ್ರ, ನಂಬರ್ ಶಾಸ್ತ್ರ ಒಂದ ಎರಡ ಹೇಳ್ತಾ ಹೋದರೆ ಸಿಕ್ಕಾಬಟ್ಟೆ ಆಗೋಗ್ಬಿಡುತ್ರಿ. ಅರ್ಥ ಮಾಡ್ಕೊಳ್ಳಿ. ಅವರ ಆಸ್ತಿಪಾಸ್ತಿಗಾಗಿ ಹೋರಾಟ, ಅವರ ಹೊಟ್ಟೆ ಹೊರೆಯೋದಕ್ಕೆ ಮಾತನ್ನೇ ಬಂಡವಾಳ ಮಾಡಿಕೊಂಡು ನಾನೇ ಸರಿ ಅನ್ನೋ ಹಾಗೆ ಅವರವ್ರದೇ ಆಶ್ರಮ ಕಟ್ಕೊಂಡವರು. ಅವ್ರಿಗೆಲ್ಲ ಹಿನ್ನೆಲೆ ಏನು? ಅವರು ಬರೆದುಕೊಂಡ ಹಣೆ ಬರ ಅಲ್ವಾ ಸ್ವಾಮಿ. ಈ ಥರದವ್ರನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಚಾತುರ್ಮಾಸ್ಯ ವ್ರತ ಅಂತ ಕೈಗೊಂಡಿದ್ದಾರೆ. ಅದಕ್ಕೆ ಆಮಂತ್ರಣ ಹಾಗೆ ಖರ್ಚು ವೆಚ್ಚ ಏನು ಕಡಿಮೆ ಇಲ್ಲ ರೀ. ಚಾತುರ್ಮಾಸ್ಯ ವ್ರತಕ್ಕೂ ನಿಯಮ ಇದೆ. ಆದರೆ ಈತ ಮಾಡ್ತಿರೋದಾದರೂ ಏನು? ಅಬ್ಬಬ್ಬ, ಅದೆಂಥ ಡ್ಯಾನ್ಸು! ಅವನನ್ನೇ ದೇವದೂತ ಅಂತ ಅವನೇ ಅಂದ್ಕೊಂಡು, ಅವಧೂತ ಅಂತ ಅಂದ್ಕೊಂಡು, ಸನ್ಯಾಸಿ ಅಂತ ಬೇರೆ ಹೇಳ್ಕೊಂಡು ಚಾತುರ್ಮಾಸ್ಯ ಮಾಡ್ತಾ ಇದ್ದಾರೆ. ಒಂದು ದಿವಸ ನೀವು ಮರ್ಕು ಪಡೋ ಹಾಗೆ ಆಗಬಾರ್ದ್ರಿ. ಯೋಚನೆ ಮಾಡಿ. ಇಲ್ದಿದ್ರೆ ಕತೆ ವ್ಯತೆ ಆಗೋದಂತೂ ಗ್ಯಾರಂಟಿ. ಈತನ ವಿಚಾರಕ್ಕೆ ನಾನು ನಿಜ ತಿಳಿಸೋ ಪ್ರಯತ್ನ ಮಾಡಿದಾಗ ಎಂತೆಂಥ ಫೋನ್ ಬರೋದು ಗೊತ್ತಾ? ಎಸ್ ಮಗ, ಬಿ ಮಗ ಅಂತೆಲ್ಲ ಅವಾಚ್ಯ ಶಬ್ದಗಳಿಂದ ಫೋನ್ ಮಾಡಿ ಬೈತಾರ್ರಿ. ವಿವರ ಕೇಳಿದ್ರೆ ಏನೂ ಹೇಳಲ್ಲ. ನಿನ್ನ ಯೂಟ್ಯೂಬ್ನಿಂದ ವಿಡಿಯೋ ಡಿಲೀಟ್ ಮಾಡು ಅಂತಾರೆ. ಹಾಗಾದರೆ ಈ ಮಹಾತ್ಮ ಅವ್ರಿಗೆ ಕಲಿಸಿದ ಪಾಠ ಏನು? ನಿಮಗೆ ಗೊತ್ತಾ? ಅದೆಷ್ಟೋ ಜನ ಹೆಂಗಸರಿಗೆ ಈತನೇ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಇದ್ರ ನಡುವೆ ಎಲ್ಲೆಲ್ಲೋ ಕೆರ್ಕೊಳ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಹಾಳಾಗೋಗ್ಲಿ ಬಿಡಿ. 50% ತಾತ್ಕಾಲಿಕವಾಗಿ ಇವನು ಹೇಳಿದ ವಿಚಾರಗಳದು ಎಷ್ಟೋ ನಿಜ ಆಗಿರ್ಬೋದು, ಕೆಲವು ಕಾಕತಾಳಿ ಆಗಿರ್ಬೋದು. ದಯವಿಟ್ಟು ಆಲೋಚಿಸಿ. ಅಲ್ಲ ರೀ, ಒಂದು ವಿಚಾರ ತಿಳಿದುಕೊಳ್ಳಿ. ಚಾತುರ್ಮಾಸ್ಯ ಅಂದರೆ ಧರ್ಮಬೋಧೆ ಹಾಗೂ ಕಟ್ಟುನಿಟ್ಟಾದ ಆಚರಣೆ. ಅದು ಮುಖ್ಯವಾಗಿ ಸನ್ಯಾಸಿಗಳ ಆಚರಿಸೋದು. ಇದೇನ್ರಿ ಇದು ಡ್ಯಾನ್ಸು, ಸ್ವಯಂ ಪ್ರಶಂಸೆ? ಇದು ಅವ್ರ ಬಗ್ಗೆ ಅವರೇ ಬಿಟ್ಕೊಂಡು ಬಿಡೋ ಬುಲ್ಟಿನ್ಗಳನ್ನು, ಈ ಡ್ಯಾನ್ಸ್ಗಳನ್ನು ಈ ಕಣ್ಣಿಂದ ನೋಡ್ತಾ ಇದ್ದೀವಲ್ಲ. ಏನು ಹೇಳಬೇಕು ಹೇಳಿ? ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಮುಖ್ಯವಾಗಿ ಇನ್ನೊಂದು ವಿಚಾರ. ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿ ಅಲ್ವಾ? ಅವರ ಅಪ್ಪ ಅಮ್ಮನ್ನೇ ಕಲೆಕ್ಷನ್ ಏಜೆಂಟ್ ಆಗ್ಬಿಟ್ಟಿದ್ದಾರಲ್ಲ ಇಲ್ಲಿ. ನಾಚಿಕೆ ಆಗಬೇಕು. ಒಬ್ಬರಿಗೆ ಹೇಳ್ದಾಗೆ
ಥೋ ಪಾ ಪೋ ಆತ್ಮ, ನೀನು ಸುಮಂಗಲಿಯಾಗಿ ಸಾಹಿತ್ಯ ಅಂತ ಅಂದರೆ ಅವ್ರ ಗಂಡ ಸತ್ತು ಅದೆಷ್ಟೋ ವರ್ಷ ಆಗಿದೆಯಂತೆ. ಹಾಗೆ ಅವ್ರ ಕುಟುಂಬದಲ್ಲೇ ತಾನೇ ಮದುವೆ ಮಾಡಿಸಿದ್ದಾರೆ. ಮದುವೆ ಆದ 1 ವರ್ಷಕ್ಕೆ ಡೈವರ್ಸ್. ಇದೆಲ್ಲ ಯಾಕೆ? ಜನ ಚಿಂತನೆ ಮಾಡೋದಿಲ್ವಾ? ಸನ್ಯಾಸಿ, ಸಾಧು ಸಂತರು, ಅವಧೂತ ಅಥವಾ ಜ್ಞಾನಿ ಅಂತ ಅಂದ್ಕೊಂಡವರು ಒಳ್ಳೆ ಬೋಧೆ ಮಾಡ್ತಾ ಸಮಾಜದ ಸುಧಾರಿಸೋ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಪ್ರತಿದಿನ ಕಾಸು ಮಾಡೋದು ಹೇಗೆ ಅಂತ ಯೋಚಿಸ್ತಾ ಕಾಲಕ್ಕೆ ಕಾಸು ಮಾಡ್ತಾ ಇರೋದು, ಬ್ರಾಂಚ್ ಮೇಲೆ ಬ್ರಾಂಚ್ ಓಪನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ಇವ್ರಿಗೆ ನನ್ನ ಧಿಕ್ಕಾರ ರೀ. ಹಾಗೆ ಯಾವುದಾದ್ರೂ ಡಾಕ್ಟ್ರ್ ಹತ್ರ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಮಾಡಿ. ಡಾಕ್ಟ್ರು ಅಂದ ತಕ್ಷಣ ನೆನಪಾಯ್ತು. ಯಾವುದಾದ್ರೂ ಡಾಕ್ಟ್ರು ಅಂದರೆ ಅವ್ರ ತಂದೆನೂ ಡಾಕ್ಟ್ರೇ, ಆದರೆ ಅವರೇ ಇವ್ರ ಮುಂದೆ ಪೇಷಂಟ್ ಆಗಿದ್ದಾರೆ. ಹಾಗೆ ಬೇರೆ ಡಾಕ್ಟ್ರು ಅವ್ರಿಗೂ ಕೂಡ ಅಗತ್ಯ ಇದೆ ಅನಿಸುತ್ತೆ. ನಿಜ ಹೇಳ್ತೀನಿ, ಆಚಾರ ವಿಚಾರ ಸುವಿಚಾರ ತಿಳಿದು ನನಗೆ ಈ ಸತಿ ಫೋನ್ ಮಾಡಿ ಸುಮ್ಮನೆ ಯಾರಾದರೂ ಬೈದರೆ ನಾನು ಕೂಡ ನಿಮ್ಮ ಹಾಗೆ ಅಲ್ವೇ, ಸುಮ್ಮನಿರೋದಿಲ್ಲ, ಬೈಲೇಬೇಕಾಗತ್ತೆ. ಇನ್ನು ಗೂಂಡಾಗಿರಿ, ನಮ್ಮ ಸಿದ್ದರಾಮಣ್ಣನ ಸರ್ಕಾರ ಅದನ್ನು ಮಟ್ಟ ಹಾಕೋ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ನನಗೇನು ಭಯ ಇಲ್ಲ ಬಿಡಿ. ಜೊತೆಗೆ ಬ್ಲ್ಯಾಕ್ ಮೇಲು, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಮಾಜಮುಖಿ ಕೆಲಸ ನಾನು ಮಾಡೋ ಪ್ರಯತ್ನ ನಾನಂತೂ ಬಿಡಲ್ಲ. ಸ್ವಲ್ಪ ಯಾಮಾರಿದ್ರು ಮನೆ ಮಠ ನಾಶ ಆಗೋಗ್ಬಿಡುತ್ತೀ. ಹುಷಾರಪ್ಪು, ಈ ಶ್ರೀಕಾಂತ್ ಅಪ್ಪಾಜಿ ದೇವರೇ ಗತಿ ಆಗ್ಬಿಡ್ತೀರಾ. ಶ್ರೀಕಾಂತ್ ಅಪ್ಪಾಜಿ, ನೀವು ಅಷ್ಟೇ ಬದಲಾಗಿ. ಸಮಾಜಕ್ಕೆ ನಿಮ್ಮ ಸೇವೆ ಇರಲಿ. ಸಾಕಷ್ಟು ಕಾಸು ಮಾಡಿದ್ದು ಆಗಿದೆ, ಇನ್ನಾದರೂ ಬಡವರಿಗೆ ಸಹಾಯ ಮಾಡಿ. ಬದಲಾಗಿ. ಇಲ್ಲ ಅಂದರೆ ಭಗವಂತ, ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ, ಮುಂದೆ ಇನ್ನು ಹೇಗೇಗೋ ಆಗ್ಬೋದು. ಅದನ್ನು ಕೂಡ ನೀವು ಆಲೋಚಿಸಬೇಕು. ಏನಂತೀರಿ? ಇಷ್ಟೆಲ್ಲ ವಿಚಾರನ ನಾನು ನೇರವಾಗಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ನಿಮ್ಮ ಪಟಾಲಮ್ಮು ನಮ್ಮನ್ನು ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ ಸ್ವಾಮಿ. ಹಾಗಾಗಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿ ಅಲ್ವೇ? ಎಲ್ಲವನ್ನೂ ತಿಳಿದವರಲ್ವೇ? ನನ್ನ ವಿಚಾರ ನಿಮಗೆ ತಿಳಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೇನಾದರೂ ನಾನು ಹೇಳಿದ ಮಾತು ಸರಿ ಇದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ಈ ವಿಡಿಯೋನು ಡಿಲೀಟ್ ಮಾಡ್ತೀನಿ. ಆಮೇಲಿಂದ ನಿಮ್ಮ ದಾರಿ ಸನ್ಮಾರ್ಗವಾಗಿರುತ್ತೆ ಅನ್ನೋದನ್ನು ನಂಬ್ತೀನಿ. ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.